ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇದು ನಾನು ಡೋರ್ ಹತ್ರ ಇಡುವಂಥ ಒಂದು ಹೂವೆಲ್ಲ ಜೋಡಿಸಿ ಇಡ್ತಾರಲ್ಲ ಆ ರೀತಿಯಾಗಿರುವಂಥ ಇದೊಂದು ಪಾಟ್ ಅಂತಲೇ ಹೇಳ್ಬೋದು. ಈ ಪಾಟಲ್ಲಿ ನಾನು ಪ್ರತಿನಿತ್ಯ ಹೂವನ್ನು ಜೋಡಿಸಿ ಇಡ್ತಾ ಇದ್ದೆ, ಮತ್ತು ಒಂದು ಚಿಕ್ಕದಾದ ಕ್ಯಾಂಡಲ್ ಕೂಡ ಹಚ್ಚಿಡ್ತಾ ಇದ್ದೆ. ಅದು ಡೈಲಿ ನೀರು ಹಾಕಿ ಹಾಕಿ ಒಂಥರ ರೆಸ್ಟ್ ಹಿಡ್ದಂಗೆ ಆಗೋಗ್ಬಿಟ್ಟಿದೆ. ಅದಕ್ಕೆ ರೀಪೇಂಟಿಂಗ್ನ ಮಾಡೋಣ ಅಂಥೇಳಿ ಇವತ್ತು ಪೇಂಟ್ ಕೂಡ ತೊಗೊಂಡು ಬಂದಿದ್ದೆ. ಅದಕ್ಕೆ ಪೇಂಟ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ, ಆಯಿತಾ. ಇದಂತೂ ತುಂಬಾ ರೆಸ್ಟ್ ಹಿಡ್ದೋಗ್ಬಿಟ್ಟಿತ್ತು. ಹಾಗಾಗಿ ಅಂದರೆ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ರೆಸ್ಟ್ ಹಿಡ್ದೋಗಿರೋದ್ರಿಂದ ಇದನ್ನು ಸರಿಯಾಗಿ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಪೇಂಟ್ನ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಪೇಂಟಿಂಗ್ನ ತೊಗೊಂಡು ಬಂದು ಪೇಂಟ್ ಮಾಡ್ಕೋತಾ ಇದ್ದೀನಿ. ಪೇಂಟಿಂಗ್ ಅಂತೂ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಒಂದೊಂದಾಗಿ ಅದು ರೆಸ್ಟೆಲ್ಲ ಹಿಡ್ದಿತ್ತಲ್ಲ ಅದನ್ನೆಲ್ಲ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡಿದ್ದೀನಿ. ಫಸ್ಟೇ ವಾಶ್ ಮಾಡಿ ಕೂಡ ಇಟ್ಟಿದ್ದೆ, ತೊಳೆದು ಎಲ್ಲ ಉಜ್ಜಿ ಇಟ್ಟಿದ್ದೀನಿ. ಇಟ್ಟ ಮೇಲೆ ಅದು ಅಷ್ಟು ಮಟ್ಟಿಗೆ ಬಂದಿದೆ. ಅದಾದ ನಂತರ ಒಳ್ಳೆ ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊಂಡು ನೀಟಾಗಿ ಸ್ವಲ್ಪನೂ ಕಸ ಎಲ್ಲ ಯಾವುದು ಸಿಗದೆ ಇರೋ ರೀತಿಯಲ್ಲಿ ನೀಟ್ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಸಿಂಗಲ್ ಪೇಂಟಿಂಗ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಸಿಂಗಲ್ ಕೋಟ್ ಪೇಂಟಿಂಗ್ನ ಮಾಡ್ಕೋತೀನಿ. ಪೇಂಟಿಂಗ್ ಅಂತೂ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಕಾಣುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವೇ ನೋಡಿ, ಆಯಿತಾ. ಈ ರೀತಿಯಾಗಿ ಸಿಂಗಲ್ ಕೋಟ್ನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕೋಟ್ ಮಾಡಿದ್ರೆ ಸಾಕು ಅಂತ ಅನಿಸ್ತು ನನಗೆ, ಹಾಗಾಗಿ ಸಿಂಗಲ್ ಕೋಟೇ ಮಾಡ್ಕೊಂಡಿದ್ದೀನಿ. ಇದನ್ನು ಡ್ರೈ ಮಾಡಲಿಕ್ಕೆ ಬಿಟ್ಕೊಂಡಿದ್ದೀನಿ. ಇದು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಅದನ್ನು ಮುಟ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಆ ಪೇಪರ್ ಮೇಲೇ ಹಾಗೇ ಡ್ರೈ ಮಾಡಲಿಕ್ಕೆ ಬಿಟ್ಟೆ. ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗನಿಗೂ ಕೂಡ ಸ್ಕೂಲಿಗೆ ಡ್ರಾಪ್ ಮಾಡಬೇಕಿತ್ತು. ಅವನಿಗೂ ಕೂಡ ಡ್ರಾಪ್ ಮಾಡಿ ಬರ್ತಾ ನಾನು ಕೂಡ ಹಾಗೇ ವೀಡಿಯೋನ ಮಾಡಿಕೊಂಡೆ. ಅಂದರೆ ಗಾಡಿಯಲ್ಲಿ ಹೋಗ್ತಾ ನಾನಂತೂ ಯಾವತ್ತೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಇವತ್ತು ಸ್ವಲ್ಪ ಪ್ರಯತ್ನ ಮಾಡೋಣ, ಒಂದು ಕೈಯಲ್ಲಿ ಗಾಡಿನ ಹ್ಯಾಂಡಲ್ ಮಾಡ್ತಾ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ. ಅದು ಖಾಲಿ ರೋಡ್ ಇತ್ತಲ್ಲ, ಹಾಗಾಗಿ ವೀಡಿಯೋನ ಮಾಡಿಕೊಂಡೆ. ವಿಡಿಯೋ ಮಾಡ್ಕೊಂಡಾದ ನಂತರ ಸ್ವಲ್ಪ ಗಿಡಗಳನ್ನ ಕೂಡ ಪರ್ಚೇಸ್ ಮಾಡಬೇಕಿತ್ತು. ಹಾಗಾಗಿ ನರ್ಸರಿಗೆ ಕೂಡ ಬಂದಿದ್ದೆ. ಗಿಡಗಳ ರೇಟ್ ಅಂತೂ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ. ನಾನಂತೂ ಗಿಡ ಎಲ್ಲ ಪರ್ಚೇಸ್ ಮಾಡಿ 1-1.5 ವರ್ಷದ ಮೇಲೆ ಆಗೋಯ್ತು. ನಾನು ಹಳೆ ಪಾಟ್ಗಳಿದ್ವಲ್ಲ ಆವಾಗ ಗಿಡಗಳೆಲ್ಲ ತೊಗೊಂಬಂದು ಹಾಕಿದ್ದು. ಅಂದರೆ ಗಿಡಗಳೆಲ್ಲ ಒಣಗೋದ್ರೂ ಕೂಡ ಒಂದು ಹೊಸ ಗಿಡಗಳನ್ನ ತಂದು ನೆಡೋದ್ರಲ್ಲಿ ಇಲ್ಲಿರುವಂಥ ಖುಷಿನೇ ಬೇರೆ ಅಲ್ವಾ. ಹಾಗಾಗಿ ನಾನಂತೂ ಈ ರೀತಿಯ ಗಿಡಗಳನ್ನೆಲ್ಲ ತಗೊಂಡು ಮನೆಗೆ ಬಂದ ಕೂಡಲೇ ಇದನ್ನು ಕೂಡ ಕ್ಲಾಸ್ ಬೇರೆ ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಇವತ್ತು ಹೊಸ ಡಿಸೈನು, ಈ ರೀತಿಯಾದ ಡಿಸೈನನ್ನು ಕಲ್ತ್ಕೊಂಡಿರೋದು. ಇದನ್ನೆಲ್ಲ ಮುಗಿಸ್ಕೊಂಡು ಆಲ್ರೆಡಿ 12 ಗಂಟೆ ಆಗೇ ಹೋಗಿತ್ತು. ಇನ್ನು ಅಡುಗೆ ಕೂಡ ಮಾಡ್ಕೋಬೇಕಿತ್ತು. ಅಡುಗೆ ಕೂಡ ಸಿಂಪಲಾಗಿ ಏನಾದರೂ ಮಾಡ್ಕೊಂಬಿಡೋಣ, ಬೇರೆ ಗಿಡ ನೆಡೋ ಕೆಲಸ ಬೇರೆ ಇದೆ. ಹಾಗಾಗಿ ಸಿಂಪಲಾಗಿ ಬೇಳೆ ಮೂಲಂಗಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಇವತ್ತು ರೈಸ್ ಕೂಡ ತುಂಬಾ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಸಮ್ ಟೈಮು ತುಂಬಾ ಸಾಫ್ಟಾಗಿರುವಂಥ ರೈಸ್ ಕೂಡ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಹಾಗಾಗಿ ನಮ್ಮ ಅತ್ತೆಗಂತೂ ತುಂಬಾ ಇಷ್ಟ. ಸ್ವಲ್ಪ ಸಾಫ್ಟಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂಥೇಳಿ ಸ್ವಲ್ಪ ಸಾಫ್ಟಾಗಿಯೇ ಇವತ್ತು ರೈಸ್ನ ಮಾಡ್ಕೊಂಡಿದ್ದೆ. ಇಲ್ಲಿ ಬೇಳೆ ಮೂಲಂಗಿ ಸಾಂಬಾರನ್ನ ಕೂಡ ಬೇಗ ಮಾಡಿಕೊಂಡ್ರೆ ಬೇರೆ ಕೆಲಸಗಳು ಕೂಡ ಆಗುತ್ತೆ. ಆಲ್ರೆಡಿ ಈ ಸಾಂಬಾರನ್ನ ಮಾಡೋ ತನಕ 1:30-2 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಅದಾದ ನಂತರ ಇದನ್ನು ಕೂಡ ಮಸ್ತ್ಕೊಂಡು ಅಡುಗೆ ಕೂಡ ಫಿನಿಷ್ ಮಾಡ್ಕೊಂಬಿಡೋಣ. ಹೊಟ್ಟೆ ಬೇರೆ ಹಸಿವಾಗುತ್ತಲ್ಲ, ಶುಗರ್ ಇರೋದ್ರಿಂದ ನಮ್ಮ ಅತ್ತೆಗೆ ಬೇಗ
ಬೇಗನೆ ಬೇಕು ಅನ್ನೋದಕ್ಕಿಂತ ನಾನು ಮಾಡೋ ಟೈಮಿಗೆ ಮಾಡಿಕೊಡೋದು. ಅಂದರೆ ಆ ಟೈಮಲ್ಲಿ ಏನಾದರೂ ಹೊಟ್ಟೆ ಹಸಿವಾದರೆ ಹಣ್ಣು ಬಿಸ್ಕೆಟು ಯಾವುದಾದ್ರೂ ಸ್ವಲ್ಪ ತಿಂದ್ಕೊಂಡು ಮ್ಯಾನೇಜ್ ಮಾಡ್ಕೋತಾರೆ. ಸಮ್ ಟೈಮ್ ಕೂಗಾಡೋದು ಕಿರ್ಚಾಡೋದು ಇದ್ದೇ ಇರುತ್ತೆ, ಮಾಡಲಿಲ್ವಾ ಅಂಥೇಳಿ. ಅದನ್ನೆಲ್ಲ ಹೊರತುಪಡಿಸಿ ನಾನು ಕೂಡ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬೇಳೆ ಮೂಲಂಗಿ ಸಾಂಬಾರು ಕೂಡ ರೆಡಿ ಆಯಿತು. ಅದಕ್ಕೆ ಕೂಡ ಚಿಕ್ಕದಾಗಿ ಒಂದು ಒಗ್ಗರಣೆಗೆ ಮಾಡಿಬಿಟ್ಟು, ಅಂದರೆ ಬೇಳೆನೆಲ್ಲ ನಾನು ಫಸ್ಟು ಕುದಿಸ್ಕೊಂಡು ಆದಮೇಲೆ ತರಕಾರಿ ಹಾಕಿ ಅದನ್ನು ಕುದಿಸ್ಕೊಂಡು ಅದಾದ ನಂತರ ಒಗ್ಗರಣೆ ಕೊಡುವಂಥದ್ದು. ಈ ರೀತಿಯಾಗಿಯೇ ನಮ್ಮತ್ತೆ ಮಾಡೋದು. ನಮ್ಮಮ್ಮ ಎಲ್ಲ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಮುಂಚೆನೇ ಒಗ್ಗರಣೆ ಕೊಟ್ಬಿಟ್ಟು ಬೇಳೆ ಬಸ್ತಿದ್ದ ನೀರೆಲ್ಲ ಹಾಕಿ ತರಕಾರಿ ಹಾಕಿ ಸರಿಸಮಕ್ಕೆ ಬೇಯಿಸಿ ಕುದಿಸಿ ಇಟ್ಬಿಡ್ತಾರೆ. ಅಂದರೆ ನಮ್ಮತ್ತೆ ಈ ರೀತಿಯಾಗಿ ಮಾಡ್ತಾರೆ. ಹಾಗಾಗಿ ಅದೇ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಕೂಡ ಬಂದಿದ್ದೀನಿ. ಬೇಳೆ ಮಸ್ತ್ ಕೂಡಲೇ ಅಂದರೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ಅದಾದ ನಂತರ ಒಗ್ಗರಣೆ ಕೊಟ್ಟು ಕ್ಯಾಪ್ನ ಮುಚ್ಚುವಂಥದ್ದು. ಈಗ ಅಡುಗೆ ಎಲ್ಲ ಆಯಿತು. ಅಡುಗೆ ಕೂಡ ಆಯಿತು. ನಮ್ಮ ಅತ್ತೆಗೆ ಸ್ವಲ್ಪ ಊಟ ಹಾಕ್ಕೊಟ್ಬಿಟ್ಟು ಸ್ವಲ್ಪ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಊಟಕ್ಕೆ ಇವತ್ತು ಸಿಂಪಲಾಗಿ ಬೇಳೆ ಸಾರು ಮತ್ತು ಅನ್ನದ ಜೊತೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ಊಟ ಈ ರೀತಿಯಾಗಿ ಇತ್ತು, ಮಧ್ಯಾಹ್ನದ ಊಟ. ನಾನು ಕೂಡ ಊಟ ಮುಗಿಸ್ಕೊಂಡು ಗಿಡಗಳನ್ನೆಲ್ಲ ತೊಗೊಂಬಂದಿದ್ದೆನಲ್ಲ ಅದನ್ನು ನೆಟ್ಕೊಳ್ಳೋಣ ಅಂಥೇಳಿ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಲ್ರೆಡಿ ಇದನ್ನೆಲ್ಲ ತಗೊಂಡು ಬಂದು ಇಟ್ಟು 2-3 ದಿವಸಗಳೇ ಆಯಿತು. ಅಂದರೆ ನೆಡೋಕ್ಕೆ ಟೈಮ್ ಆಗಿರಲಿಲ್ಲ. ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಅಡುಗೆ ಕೆಲಸನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಈ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಗಿಡ ನೆಡೋದ್ರಲ್ಲಿ ಎಷ್ಟೊಂದು ಖುಷಿ ಇರುತ್ತೆ ಅಲ್ವಾ. ಇವತ್ತು ನಾನು ಕೂಡ ಕೆಲವೊಂದಿಷ್ಟು ಹೊಸ ಪಾಟ್ಗಳನ್ನು ಕೂಡ ತೊಗೊಂಡು ಬಂದಿದ್ದೀನಿ. ತುಂಬ ದಿನಗಳಿಂದ ಸ್ವಲ್ಪ ಹೂವಿನ ಗಿಡಗಳನ್ನ ಕೂಡ ಹಾಕ್ಕೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಅದು ಇಷ್ಟು ದಿವಸ ಆದಮೇಲೆ ಇವತ್ತು ನೆರವೇರ್ತಾ ಇದೆ ಅಷ್ಟೇ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಈ ಗಿಡಗಳನ್ನ ನೆಡ್ತಾ ನನಗೂ ಕೆಲವೊಂದಿಷ್ಟು ವಿಷಯಗಳು ಕೂಡ ನೆನಪಾಯಿತು. ಅದನ್ನು ಕೂಡ ನಿಮ್ಮ ಬಳಿಲಿ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಗಿಡನ ಫಸ್ಟು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಪಾಟಿಗೆ ಫಸ್ಟು ಮಣ್ಣು ಹಾಕ್ಕೊಂಡು ಅದಾದಮೇಲೆ ತೊಗೊಂಬಂದಿರುವಂಥ ಗಿಡದಲ್ಲಿ ಕೂಡ ಮಣ್ಣು ಇರುತ್ತಲ್ಲ ಅದನ್ನು ನೆಟ್ಕೊಳ್ತೀನಿ ಡೈರೆಕ್ಟಾಗಿ. ಅದು ಆ ಮಣ್ಣು ಕೂಡ ವೇಸ್ಟ್ ಆಗೋಲ್ಲ, ಬೇರೆ ಮಣ್ಣು ಕೂಡ ಅದ್ರ ಜೊತೆಗೆ ಬೇರಿಗೂ ಕೂಡ ಅಂಟ್ಕೊಂಡಿರುತ್ತಲ್ಲ. ಹಾಗಾಗಿ ಆ ಅಂಟಿರುವ ಮಣ್ಣನ್ನು ನಾನು ಬಿಡಿಸೋದಕ್ಕೆ ಹೋಗೋದಿಲ್ಲ. ಬೇರಿಂದ ಬಿಟ್ಟೋಗ್ಬಿಟ್ರೆ ಗಿಡಗಳು ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಬಿಡಿಸೋದಕ್ಕೆ ಹೋಗೋದಿಲ್ಲ. ಇದು ಈ ರೀತಿಯಾಗಿ ಫಸ್ಟು ತುಳಸಿ ಗಿಡದಿಂದ ಸ್ಟಾರ್ಟ್ ಮಾಡಿಕೊಂಡೆ. ತುಳಸಿ ಗಿಡನೂ ಅಷ್ಟೇ ತುಂಬ ದಿವಸ ಆಯಿತು ತೊಗೊಂಬಂದು ಅದನ್ನು ಬೇರೆ ಪಾಟಿಗೆ ಹಾಕ್ಕೋಬೇಕು ಅಂಥೇಳಿ ಹಾಕ್ಕೋತಾ ಇದ್ದೀನಿ. ಯಾಕಪ್ಪ ಇಷ್ಟು ದಿವಸ ಆಯಿತು ಅಂತ ಹೇಳಿದ್ರೆ, ಮಣ್ಣನ್ನು ಕೂಡ ಸರಿಯಾಗಿರಲಿಲ್ಲ ಮತ್ತು ಪಾಟ್ ಕೂಡ ಯಾವುದ್ರಲ್ಲಿ ಹಾಕ್ಕೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಇತ್ತು. ತುಳಸಿ ಗಿಡ ಅಲ್ವಾ, ನಾರ್ಮಲ್ ಆಗಿರುವಂಥ ಒಂದು ಚಿಕ್ಕ ಪಾಟಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ ಫಸ್ಟು ಅದನ್ನು ಹಾಕ್ಕೋತಾ ಇದ್ದೀನಿ. ಈ ಗಿಡಗಳನ್ನ ನೆಡಬೇಕಾದ್ರೆ ಸ್ವಲ್ಪ ಹೂವಿನ ಗಿಡಗಳನ್ನು ತೊಗೊಂಬಂದು ನೆಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೂವಿನ ಗಿಡಗಳನ್ನ ಕೂಡ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ನೆಡಬೇಕು. ಮತ್ತೇನಪ್ಪ ವಿಷಯ ನೆನಪಾಯಿತು ಅಂತ ಹೇಳಿದ್ರೆ, ಯಾವುದೇ ಒಂದು ಗಿಡ ಆಗಲಿ ಅಥವಾ ಏನಾದರೂ ಒಂದು ನೆಟ್ಟ ತಕ್ಷಣ ಕೂಡ ಅದು ದೊಡ್ಡದಾಗಿ ಬೆಳೆಯೋದಿಲ್ಲ ಅಲ್ವಾ. ಪ್ರತಿದಿನ ಸ್ವಲ್ಪ ನೀರು, ಸ್ವಲ್ಪ ಕಾಳಜಿ, ಸ್ವಲ್ಪ ತಾಳ್ಮೆ ಬೇಕೇ ಬೇಕು. ಹಾಗೆ ಕೂಡ ಅಲ್ವಾ ನಮ್ಮ ಜೀವನ ಕೂಡ.
ಹಾಗೆ ಮನುಷ್ಯನ ಜೀವನ ಕೂಡ ಅದೇ ರೀತಿಯ ಹೋಲಿಕೆ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದ ಕೂಡಲೇ ಅದು ಇಮಿಡಿಯೇಟಾಗಿ ಯಾವುದೇ ರೀತಿಯ ಫಲ ಸಿಗೋದೇ ಇಲ್ಲ. ಆ ಫಲ ಸಿಗಬೇಕು ಅಂತಂದರೆ ನಿರಂತರವಾಗಿ ಪ್ರಯತ್ನ ಮಾಡಲೇಬೇಕು. ಆ ಪ್ರಯತ್ನ ಪಡಬೇಕು ಅಂತ ಹೇಳಿದ್ರೆ ನಮಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ತಾಳ್ಮೆ ಅನ್ನೋದ್ರ ಜೊತೆಗೆ ಅದ್ರ ಬಗ್ಗೆ ಯಾವ ರೀತಿಯ ಹೊಸ ವಿಷಯಗಳನ್ನು ಕಲಿಯೋದಾಗಿರಲಿ ಅಥವಾ ಹೊಸ ವಿಷಯಗಳನ್ನು ಯಾವ ರೀತಿ ವ್ಯಕ್ತಪಡಿಸೋದಾಗಿರಲಿ ಅದನ್ನು ಕೂಡ ಕಲೀಲೇಬೇಕು. ಪ್ರತಿದಿನ ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಪ್ರಯತ್ನ ಮಾಡೋದ್ರಿಂದ ಮಾತ್ರ ಅದಕ್ಕೆ ಒಂದಲ್ಲ ಒಂದು ದಿವಸ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ, ಆಯಿತಾ. ಅದಾದ ನಂತರ ಅದಷ್ಟೇ ಅಲ್ಲ, ಇದು ನೋಡ್ತಾ ಇರ್ಬೋದು, ಈ ಚಿಕ್ಕ ಗಿಡನ ನಾನು ಇವತ್ತು ನೆಟ್ ಕೂಡಲೇ ಅದು ಕೂಡ ನಿಧಾನವಾಗಿ ಬೆಳೆದು ದೊಡ್ಡ ಗಿಡ ಆಗಿ ಅಥವಾ ಅದನ್ನು ನೋಡೋದಕ್ಕೇ ಎಷ್ಟು ಸುಂದರವಾಗಿ ಕಾಣುತ್ತಲ್ಲ, ಅದೇ ರೀತಿ ನಮ್ಮ ಕನಸುಗಳು ಕೂಡ ದಿನದಿಂದ ದಿನಕ್ಕೆ ಬೆಳೀತಾನೇ ಹೋಗ್ತಾ ಇರತ್ತೆ. ಆದ್ದರಿಂದ ಎಂದಿಗೂ ಕೂಡ ನಾವು ತಾಳ್ಮೆನ ಕಳ್ಕೊಂಡು ನಮ್ಮ ಕನಸುಗಳು ಇವತ್ತು ಇಲ್ಲಿಗೆ ಮುಗೀತು ಅಂತ ಹೇಳಿಬಿಟ್ಟು ಅಂದ್ಕೋಬಾರ್ದು. ಅಂದ್ಕೊಳ್ಳೋದ್ರಿಂದ ಆ ಕನಸುಗಳು ನಾವು ಅಲ್ಲೇ ಬಿಟ್ಟಂಗೆ ಆಗ್ಬಿಡುತ್ತೆ. ಹಾಗಾಗಿ ಆ ಒಂದು ಕನಸು ಕಂಡ್ರೆ ಅದಕ್ಕೊಂದು ಗುರಿ ಅನ್ನೋದನ್ನು ಇಟ್ಕೊಂಡ್ರೆ ಒಂದಲ್ಲ ಒಂದು ದಿವಸ ಅದನ್ನು ದೊಡ್ಡದಾಗಿ ಈ ಗಿಡಗಳು ಯಾವ ರೀತಿಯಾಗಿ ಬೆಳೆದು ಫಲ ಕೊಡುವಂಥ ಸಂದರ್ಭ ಬರುತ್ತೋ ಅದೇ ರೀತಿ ನಮ್ಮ ಜೀವನ ಕೂಡ ಒಂದಲ್ಲ ಒಂದು ದಿವಸ ಫಲ ಕೊಟ್ಟೇ ಕೊಡುತ್ತೆ ಅನ್ನೋವಂಥ ಮಾತು ಕೂಡ ನನಗೆ ನೆನಪಾಯಿತು. ಪ್ರತಿ ದಿವಸ ಇದಕ್ಕೆ ನೀರು ಗೊಬ್ಬರ ಆಗಿರ್ಬೋದು ಅಥವಾ ಸ್ವಲ್ಪ ತಾಳ್ಮೆ ಆಗಿರ್ಬೋದು, ಪ್ರೀತಿಯಿಂದ ಮಾಡಿದ್ರೆ ಮಾತ್ರನೇ ಅಲ್ವಾ ಗಿಡಗಳು ಕೂಡ ಬೆಳೆಯುವಂಥದ್ದು. ಅದೇ ರೀತಿ ಮನುಷ್ಯನ ಜೀವನದಲ್ಲೂ ಕೂಡ ಹಾಗೆಯೇ ಸ್ವಲ್ಪ ಪ್ರೀತಿಯಿಂದ ಸ್ವಲ್ಪ ತಾಳ್ಮೆ ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು. ತಾಳ್ಮೆ ಕಳ್ಕೊಂಡ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಕಳ್ಕೊಂಡಂಗೆ ಆಗ್ಬಿಡತ್ತೆ. ಅದಕ್ಕೋಸ್ಕರ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದಂಥ ವಿಷಯ. ಪ್ರತಿದಿನ ಕೂಡ ಒಂದು ಹೆಜ್ಜೆ ಮುಂದೆ ಇಡಬೇಕೇ ಹೊರತು ಹಿಂದೆ ಮಾತ್ರ ಸರಿಬಾರ್ದು. ಆದರೆ ಹಿಂದೆ ಬಂದಂಥ ದಾರಿಗಳನ್ನ ಕೂಡ ಯಾವತ್ತೂ ಮರಿಬಾರ್ದು. ಅದನ್ನು ನನ್ನ ಜೀವನದಲ್ಲಿ ನಾನು ತುಂಬ ಸಲ ನೆನಪು ಮಾಡ್ಕೋತೀನಿ. ನಾನು ಯಾವ ರೀತಿ ಇದ್ದೆ ಅಥವಾ ನಾನು ಯಾವ ರೀತಿ ಬೆಳೆದು ಬಂದ ದಾರಿ ಯಾವುದು ಅನ್ನೋದನ್ನು ಮಾತ್ರ ಯಾವಾಗಲೂ ಮರೆಯೋದಕ್ಕೆ ಹೋಗೋದಿಲ್ಲ. ಈ ಒಂದು ಮಾತನ್ನು ಕೂಡ ಶೇರ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ ಅಷ್ಟೇ. ತಾಳ್ಮೆ ಅನ್ನೋದಂತೂ ಬಹಳ ಇಂಪಾರ್ಟೆಂಟ್ ಆದಂಥ ವಿಷಯ ನನ್ನ ಜೀವನದಲ್ಲಿ. ಎಲ್ಲರೂ ಕೇಳ್ತಾರೆ, ಹೇಗೆ ನಿನಗೆ ಇಷ್ಟೊಂದು ತಾಳ್ಮೆಯಿಂದ ಇರ್ತೀಯ ಅಂತೇಳಿ. ಅದನ್ನು ಹೇಗೆ ಬಂತೋ ಏನೋ ಗೊತ್ತಿಲ್ಲ, ಆದರೆ ತಾಳ್ಮೆಯಿಂದ ಇದ್ದೇ ಇರ್ತೀನಿ ಅಷ್ಟೇ. ಗಿಡಗಳೆಲ್ಲ ನೆಟ್ಟಾಯಿತು. ನೆಟ್ಟಾದ ನಂತರ ಇಲ್ಲಿ ಕೆಲವೊಂದಿಷ್ಟು ಗಿಡಗಳು ಹೋದ ವರ್ಷ ತೊಗೊಂಡು ಬಂದಂಥ ಗಿಡಗಳು, ಇದನ್ನು ಕೂಡ ಇಂಡೋರ್ ಪ್ಲ್ಯಾಂಟಾಗೂ ಯೂಸ್ ಮಾಡ್ಬೋದು, ಔಟ್ಡೋರ್ಗಳಲ್ಲಿ ಕೂಡ ಇಟ್ಟು ಬೆಳೆಸ್ಬೋದು. ಹಾಗಾಗಿ ಇಂಡೋರಲ್ಲಿ ಅಂತ ಹೇಳಿದ್ರೆ ಮನೇಲಿ ಮಣ್ಣೆಲ್ಲ ಆಗೋಗ್ಬಿಡತ್ತೆ. ಹಾಗಾಗಿ ನಾನು ಇಲ್ಲೇನು ಅಷ್ಟಾಗಿ ಬಿಸಿಲು ಕೂಡ ಬೀಳೋದಿಲ್ಲ, ಅಷ್ಟಾಗಿ ನೆರಳು ಕೂಡ ಇರೋದಿಲ್ಲ. ಬೆಳಗಿನ ಹೊತ್ತು ಸೂರ್ಯನ ಕಿರಣಗಳು ಆರಾಮಾಗಿ ಬಾಲ್ಕನಿಲಿ ಬಿದ್ದೇ ಬೀಳುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಗಿಡಗಳನ್ನ ತೊಗೊಂಬಂದು ಇಟ್ಕೊಂಡಿರುವಂಥದ್ದು. ಗಿಡಗಳು ಅಂತಂದರೆ ಇದೆಲ್ಲ ಹ್ಯಾಂಗಿಂಗ್ ಪಾಟ್ಸ್ ಅಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಯಾಕಪ್ಪ ಅಂತ ಹೇಳಿದ್ರೆ, ಈ ರೀತಿ ಗಿಡಗಳನ್ನ ಯಾಕೆ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಗಿಡಗಳು ಯಾವುದೇ ಕಾರಣಕ್ಕೂ ಒಣಗೋದಿಲ್ಲ ಅಥವಾ ಬಾಡೋದಂಗೂ ಅನಿಸೋದಿಲ್ಲ. ಇದಕ್ಕೆ ಮೇಂಟೆನೆನ್ಸ್ ಕೂಡ ಕಮ್ಮಿ. ಹಾಗಾಗಿ ಈ ರೀತಿಯ ಗಿಡಗಳನ್ನ ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ. ಹೂವಿನ ಗಿಡಗಳಾಗಿರ್ಬೋದು ಅಥವಾ ಬೇರೆ ಗಿಡಗಳಾಗಿರ್ಬೋದು, ದಿನನಿತ್ಯ ನೀರು ಬೇಕೇ ಬೇಕು. ಒಂದೊಂದು ಸರಿ ನಮಗೂ ಕೂಡ ಸ್ಕಿಪ್ ಆಗೇ ಆಗುತ್ತೆ ಅಲ್ವಾ ನೀರೆಲ್ಲ ಹಾಕಲಿಕ್ಕೆ. ಆ ಟೈಮಲ್ಲಿ ಈ ಗಿಡಗಳು ಒಳ್ಳೆ ತೇಜಸ್ಸು ಹುಮ್ಮಸ್ಸಿಂದ ಇರುತ್ತೆ, ಬೇರೆ ಗಿಡಗಳು ಸ್ವಲ್ಪ ಬಾಡೋದಂಗೆ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಆ ಗಿಡಗಳ ಜೊತೆ ಈ ಗಿಡಗಳನ್ನ ಕೂಡ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇದನ್ನು ನೋಡ್ತಾ ಇದ್ದರೆ ಆ ಗಿಡಗಳಿಗೂ ಕೂಡ ಸ್ವಲ್ಪ ಇದೇ ರೀತಿ ಬೆಳೀಲಿ ಅನ್ನೋವಂಥ ಆಸೆಗೆ ನಾವು ಕೂಡ ಸ್ವಲ್ಪ ಕಾಳಜಿ ಜಾಸ್ತಿ ತೋರಿಸ್ತೀವಿ ಅಲ್ವಾ. ಹಾಗಾಗಿ ಈ ರೀತಿಯ ಗಿಡಗಳನ್ನ ಕೂಡ ಇಟ್ಕೊಂಡಿರುವಂಥದ್ದು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.